ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಕೋಟೆಯ ಒಳಗಿನ ಅನೇಕ ಸ್ಥಳಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಮುಂದಿನ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಇಡಂಬೇಶ್ವರ ದೇವಸ್ಥಾನವನ್ನು ನೋಡಿಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿದು ಬಂದರೆ ನಾವು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಮತ್ತು ಹಳೆಯದಾದಂಥ ಮುರುಘಾ ಮಠದ ಕಡೆ ಹೋಗಬಹುದು. ಸ್ನೇಹಿತರೆ, ನಾವು ಇರ್ತಕ್ಕಂಥ ಜಾಗ ಇದು. ಹಳೆಯದಾದಂತಹ ಮುರುಘಾ ಮಠ. ಪ್ರಾಚೀನ ಕಾಲದಿಂದನೂ ಈ ಮಠ ಕೋಟೆಯ ಒಳಗಡೆ ಇದೆ. ಈಗ ಹೊಸದಾಗಿರ್ತಕ್ಕಂಥ ಒಂದು ಮಠವನ್ನು ನಗರದ ಹೊರಭಾಗದಲ್ಲಿ ಸ್ಥಾಪನೆ ಮಾಡಿದರೆ. ನೀವು ನೋಡ್ತಿರ್ತಕ್ಕಂಥದ್ದು ಇವಾಗ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವು ಗುಹಾಂತರ ದೇವಾಲಯವಾಗಿದ್ದು, ಈ ದೇವಸ್ಥಾನವು ಕೋಟೆಯ ಒಳಗೆ ದಕ್ಷಿಣ ಭಾಗದಲ್ಲಿದೆ. ಮದಕರಿ ನಾಯಕರ ಪೂರ್ವಜರು ಶಿವನ ದೇವಸ್ಥಾನದಲ್ಲಿ ದಿನನಿತ್ಯದ ಪೂಜೆಗೆಂದು ಸಂಪಿಗೆ ಮರವನ್ನು ನೆಟ್ಟರಂತೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಎಂದೇ ಕರೆಯುತ್ತಾರೆ. ಆಗಿನ ಕಾಲದ ಸಂಪಿಗೆ ಮರವನ್ನು ನಾವು ಈಗಲೂ ಕೂಡ ದೇವಸ್ಥಾನದ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ನೋಡಬಹುದು. ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಮಪ್ರಭು, ಗಣೇಶ, ಶೂಲ, ಬ್ರಹ್ಮನಂದಿ, ಭೈರವ ಮತ್ತು ಹಲವಾರು ನಾಗಶಿಲೆಗಳನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ವಿಶೇಷ ಅಂದರೆ, ಈ ದೇವಸ್ಥಾನದಲ್ಲಿ ಬೃಹದಾದ ಚೌಕಾಕಾರದ ವೇದಿಕೆ ಇದ್ದು ಇಲ್ಲಿ ರಾಜಮನೆತನದವರ ಪಟ್ಟಾಭಿಷೇಕ ಮಾಡ್ತಿದ್ರಂತೆ. ಇಲ್ಲಿರುವ ಸಂಪಿಗೆ ಮರದ ಹೂಗಳನ್ನು ಕೇವಲ ಲಿಂಗ ಪೂಜೆಗೆ ಮತ್ತು ರಾಜಮನೆತನದವರು ಮಾತ್ರ ಬಳಸ್ತಾ ಇದ್ರಂತೆ. ಹಾಗೆ ಮಠ ಮತ್ತು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ನೋಡಿಕೊಂಡು ಮಠದ ಪಕ್ಕದಲ್ಲೇ ನಾವು ಹೋದರೆ ನಮಗೆ ಮುಂದೆ ಸಿಗ್ತಕ್ಕಂಥದ್ದೇ ಕುದುರೆ ಹೆಜ್ಜೆ. ಸ್ಥಳಕ್ಕೆ ಕುದುರೆ ಹೆಜ್ಜೆ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಕುದುರೆಯಿಂದ ಈ ಬೆಟ್ಟವನ್ನು ಹತ್ತುತ್ತಿದ್ರಂತೆ. ಸ್ಥಳವು ಕೋಟೆಯಲ್ಲಿರುವ ಎತ್ತರವಾದ ಸ್ಥಳವಾಗಿದ್ದು ಇಲ್ಲಿ ದೊಡ್ಡದಾದ ಬತೇರಿಯನ್ನು ನಿರ್ಮಿಸಿದ್ದಾರೆ. ಈ ಜಾಗದಲ್ಲಿಯೇ ನಾನಾ ಚಿತ್ರಗಳನ್ನು ಚಿತ್ರೀಕರಿಸಿದ್ದಾರೆ. ರಾಮಾಚಾರಿ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನನ್ನು ಕೂಡ ನಾವು ಈ ಜಾಗದಲ್ಲೇ ನೋಡಬಹುದು. ಇಡಂಬೇಶ್ವರ ದೇವಸ್ಥಾನ, ಮುರುಘಾ ಮಠ, ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಹಾಗೆ ಕುದುರೆ ಹೆಜ್ಜೆಯನ್ನು ನೋಡಿಕೊಂಡು ಮತ್ತೆ ನಾವು ವಾಪಸ್ ಬಂದರೆ ಕೋಟೆಯ ಮಧ್ಯಭಾಗದಲ್ಲಿರುವ ಏಕನಾಥೇಶ್ವರ ದೇವಸ್ಥಾನದ ಬಳಿ ಬರಬಹುದು. ನಾವು ಈಗ ನೋಡ್ತಿರ್ತಕ್ಕಂಥ ಜಾಗನ ಟಂಕಸಾಲೆ ಅಂತ ಕರೀತಾರೆ. ಟಂಕಸಾಲೆ ಅಂತಂದರೆ ಇಂದಿನ ಕಾಲದಲ್ಲಿ ರಾಜರು ನಾಣ್ಯವನ್ನು ಮುದ್ರಿಸ್ತಕ್ಕಂಥ ಜಾಗವನ್ನು ಟಂಕಸಾಲೆ ಅಂತ ಕರೀತಾರೆ. ಈ ಒಂದು ಪ್ರದೇಶದಲ್ಲಿ ಸುತ್ತ ಮಣ್ಣಿನ ಗೋಡೆಗಳನ್ನು ನಾವು ಕಾಣಬಹುದು. ಮೇಲಿನ ಮೇಲ್ಛಾವಣಿ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದು ಈಗ ನಾವು ಸುತ್ತಲಿನ ಗೋಡೆಗಳನ್ನು ಮಾತ್ರ ಕಾಣಬಹುದು. ಸ್ನೇಹಿತರೆ, ಆಗಿನ ಕಾಲದಲ್ಲಿನ ಆಡಳಿತವನ್ನು ನಾವು ನೋಡಿದರೆ ಅವರದ್ದೇ ಆದ ರಾಜ್ಯಕ್ಕೆ ಅವರದ್ದೇ ನಾಣ್ಯಗಳನ್ನು ಮುದ್ರಿಸಿಕೊಂಡು ಆಡಳಿತ ಮಾಡ್ತಾಯಿದ್ರು. ಇದನ್ನು ಈಗಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿ ನೋಡಿದರೆ ಈಗಿನ ರಿಸರ್ವ್ ಬ್ಯಾಂಕ್ ಅಂತಲೂ ಕೂಡ ಕರೀಬಹುದು. ಇಲ್ಲಿ ಮುದ್ರಿಸಿದಂತಹ ನಾಣ್ಯಗಳನ್ನು ನಾಯಕರ ಆಡಳಿತ ಕಾಲದಲ್ಲಿ ಒಳಪಟ್ಟಂತಹ ಎಲ್ಲ ಪ್ರದೇಶಗಳಿಗೆ ಕಳುಹಿಸಿಕೊಡಲಾಗ್ತಿತ್ತಂತೆ. ಈಗ ಕಾಣುತ್ತಿರುವ ಕಲ್ಲಿನ ಮಂಟಪದ ಒಳಭಾಗದಲ್ಲಿ ನಾಣ್ಯಗಳನ್ನು ಸಂಗ್ರಹ ಮಾಡ್ತಿದ್ರಂತೆ. ಮುದ್ರಿಸಿದ ನಾಣ್ಯಗಳನ್ನು ಕೆಳಭಾಗದಲ್ಲಿನ ತೊಟ್ಟಿಯಲ್ಲಿ ತುಂಬಿಸಿ ಅದನ್ನು ಸಂಪೂರ್ಣವಾಗಿ ಮುಚ್ಚಿ
ಮೇಲ್ಭಾಗದಲ್ಲಿ ದೇವರ ವಿಗ್ರಹವನ್ನು ಇಡ್ತಿದ್ರಂತೆ. ಕಾರಣ ಶತ್ರುಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಖಜಾನೆ ಅವರಿಗೆ ಸಿಗಬಾರ್ದು ಅಂತ. ಸ್ನೇಹಿತರೆ, ಟಂಕಸಾಲೆ ನೋಡಿಕೊಂಡು ಮುಂದೆ ಹೋದರೆ ನಂತರದಲ್ಲಿ ನಮಗೆ ಸಿಗುವ ಸ್ಥಳವೇ ಅಕ್ಕ ತಂಗಿ ಹೊಂಡ. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಈ ಕೋಟೆಯ ಒಳಭಾಗದಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿದೆ. ಇಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ಗೋಪಾಲಸ್ವಾಮಿ ಹೊಂಡ ಇದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಬೆಟ್ಟದ ಮೇಲಿಂದ ನೀರು ಹರಿದು ಗೋಪಾಲಸ್ವಾಮಿ ಹೊಂಡಕ್ಕೆ ಬರುತ್ತೆ. ಗೋಪಾಲಸ್ವಾಮಿ ಹೊಂಡದಲ್ಲಿ ತುಂಬಿದ ನೀರು ಕಾಲುವೆಗಳ ಮುಖಾಂತರ ಹರಿದು ಅಕ್ಕ ಹೊಂಡಕ್ಕೆ ಬರುತ್ತೆ. ಹೀಗೆ ಅಕ್ಕ ಹೊಂಡ ತುಂಬಿದ ನಂತರ ತಂಗಿ ಹೊಂಡ ತುಂಬಿದ ನಂತರ ನೀರು ದೋಣಿಯ ಮುಖಾಂತರ ನೀರು ಸರಾಗವಾಗಿ ಕೋಟೆಯ ಕೆಳಭಾಗಕ್ಕೆ ತಲುಪುತ್ತದೆ. ಹೀಗೆ ಕೋಟೆಯ ಮೇಲಿಂದ ಹರಿದು ಬಂದ ನೀರು ಕೋಟೆಯ ಮುಂಭಾಗದಲ್ಲಿರುವ ಕಂದಕಗಳಲ್ಲಿ ತುಂಬುತ್ತೆ. ಹಾಗೆ ಕಂದಕಗಳಲ್ಲಿ ತುಂಬಿದ ನೀರು ನಗರದ ಮಧ್ಯಭಾಗದಲ್ಲಿರುವ ಸಂತೆ ಹೊಂಡ ಹಾಗೂ ಸಿಹಿನೀರು ಹೊಂಡಗಳನ್ನು ಸೇರುತ್ತೆ. ಈ ಹೊಂಡಗಳಿಗೆ ಅಕ್ಕ ತಂಗಿ ಹೊಂಡ ಅಂತ ಕರೆಯೋದಕ್ಕೆ ಇನ್ನೊಂದು ಕಾರಣ ಇದೆ. ಹೈದರಾಲಿಯು ಕುತಂತ್ರದಿಂದ ಸಂಧಾನಕ್ಕೆಂದು ಮದಕರಿ ನಾಯಕರನ್ನು ಕೋಟೆಯಿಂದ ಹೊರಗಡೆ ಕರೆಸ್ತಾನೆ. ಮದಕರಿ ನಾಯಕರು ಹೊರಗಡೆ ಬಂದಾಗ ಅವರನ್ನು ಬಂಧಿಸ್ತಾನೆ. ಈ ವಿಚಾರ ತಿಳಿದ ಮದಕರಿ ನಾಯಕರ ಇಬ್ಬರು ಹೆಂಡತಿಯರು ಈ ಹೊಂಡಕ್ಕೆ ಬಿದ್ದು ಜೀವತ್ಯಾಗ ಮಾಡ್ತಾರೆ. ಅದಕ್ಕೆ ಇವುಗಳನ್ನು ಅಕ್ಕ ತಂಗಿ ಹೊಂಡ ಅಂತಲೂ ಕೂಡ ಕರೀತಾರೆ. ಹಾಗೆ ಅಕ್ಕ ತಂಗಿ ಹೊಂಡ ನೋಡಿಕೊಂಡು ಎಡಭಾಗಕ್ಕೆ ಕೋಟೆನ ಹತ್ತಿದ್ರೆ ಗೋಪಾಲಸ್ವಾಮಿ ಹೊಂಡ ಮತ್ತು ದೇವಸ್ಥಾನ ಸಿಗುತ್ತೆ. ಆದರೆ ನಾವೀಗ ಬಲಭಾಗದಲ್ಲಿ ಬೆಟ್ಟದ ಕೆಳಗೆ ಹೋಗೋಣ. ಇಲ್ಲಿ ನಮಗೆ ತಣ್ಣೀರು ದೋಣಿ, ವೀರವನಿತೆ ಓಬವ್ವಳ ಸಮಾಧಿ ಸ್ಥಳ ಹಾಗೂ ಒನಕೆ ಓಬವ್ವನ ಕಿಂಡಿಯನ್ನು ನಾವು ನೋಡೋಣ. ಸ್ನೇಹಿತರೆ, ನಾವು ಈಗ ನೋಡುತ್ತಿರುವ ಸ್ಥಳವೇ ಒನಕೆ ಓಬವ್ವನ ಸಮಾಧಿ. ಈ ಹಿಂದೆ ಸಮಾಧಿ ಸ್ಥಳ ಇಷ್ಟೊಂದು ಸುಂದರವಾಗಿರಲಿಲ್ಲ. ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಈಗ ಈ ಸಮಾಧಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈಗಲೂ ಕೂಡ ಓಬವ್ವನ ವಂಶಸ್ಥರು ಕೋಟೆಗೆ ಬಂದು ವರ್ಷಕ್ಕೊಮ್ಮೆ ಇಲ್ಲಿ ಪೂಜೆಯ ವಿಧಿವಿಧಾನಗಳನ್ನು ಮಾಡ್ತಾರೆ. ಈಗ ಅಲ್ಲಿ ದೂರದಲ್ಲಿ ಕಾಣುತ್ತಿರುವುದೇ ಓಬವ್ವನ ಕಿಂಡಿ. ಬನ್ನಿ ಹತ್ತಿರ ಹೋಗಿ ನೋಡೋಣ. ಇನ್ನೊಂದು ವಿಚಾರ, ಇಲ್ಲಿ ಬಂಡೆಗಳ ಕೆಳಗೆ ಸಹಜವಾಗಿಯೇ ನಿರ್ಮಿತವಾದ ಗುಹೆಗಳಂಥ ಜಾಗದಲ್ಲಿಯೇ ಕಾವಲುಗಾರರು ವಾಸವಾಗಿರ್ತಾ ಇದ್ರು. ಈ ಆಂಜನೇಯ ದೇವಸ್ಥಾನದಲ್ಲಿ ಓಬವ್ವಳು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಿದ್ರಂತೆ. ಹಾಗೆ ಅವರ ಮನೆಯೂ ಕೂಡ ಇಲ್ಲೇ ಇದೆ ನೋಡಿ. ಇದೇ ಒನಕೆ ಓಬವ್ವ ವಾಸ ಮಾಡ್ತಿದ್ದಂತಹ ಮನೆ. ಇದೇ ಸ್ನೇಹಿತರೆ ಒನಕೆ ಓಬವ್ವನ ಕಿಂಡಿ. ಕೋಟೆಯ ಒಳಗಡೆ ನುಸುಳಿದ ಶತ್ರು ಸೈನಿಕ ರುಂಡಗಳನ್ನು ಒನಕೆಯಿಂದ ಚೆಂಡಾಡಿ ವೀರ ಮಹಿಳೆಯ ಪರಾಕ್ರಮ ಮೆರೆದಂತಹ ಸ್ಥಳ. ನೋಡಿ ಸ್ನೇಹಿತರೆ, ಹೇಗಿದೆ ಸ್ಥಳ ಇದು. ಇದು ತುಂಬಾ ಕಷ್ಟ ಇಲ್ಲೆಲ್ಲ ಓಡಾಡಲಿಕ್ಕೆ. ಅದು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಜಾಗದಲ್ಲಿ ಬರ್ತಾಯಿದ್ದೀನಿ.
ನೋಡಿ, ಇದೇ ಕೋಟೆಯ ದಕ್ಷಿಣ ಭಾಗ, ಅಂದರೆ ಹೊಳಲ್ಕೆರೆ ರಸ್ತೆ ಕಡೆ ಚಾಚ್ಕೊಂಡಿರ್ತಕ್ಕಂಥ ನೋಡಿ ಈ ಥರ ಬತ್ತೇರಿಗಳಿದೆ ಎಲ್ಲ ಕಡೆಗೂ. ಈಗ ವಾಪಸ್ಸು ನಾವು ಅಕ್ಕ ತಂಗಿ ಹೊಂಡದ ಬಳಿ ಬಂದು ಎಡಭಾಗಕ್ಕೆ ಹತ್ತಿದರೆ ನಾವು ಗೋಪಾಲಸ್ವಾಮಿ ಹೊಂಡ ಮತ್ತು ದೇವಸ್ಥಾನದ ಕಡೆ ಪ್ರಯಾಣ ಮಾಡಬಹುದು. ಈಗ ನಾವು ಗೋಪಾಲಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಗೋಪಾಲಸ್ವಾಮಿ ಹೊಂಡ ನೋಡ್ತಾ ಇದ್ದೀವಿ. ಇಲ್ಲಿ ಅನೇಕ ಚಿತ್ರೀಕರಣ ನಡೆದಿದ್ದಾವೆ. ಉದಾಹರಣೆ ಅಂದರೆ ಕೆಂಡಸಂಪಿಗೆ ಚಿತ್ರದಲ್ಲಿ ಪೊಲೀಸರು ಶೂಟ್ ಮಾಡುವ ಸೀನ್ ಏನಿದೆ ಅದು ಈ ಹೊಂಡದ ಹತ್ರನೇ ಶೂಟ್ ಆಗಿದೆ. ಈಗ ಚಿತ್ರದುರ್ಗದ ಕೋಟೆಯಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟಿಂದ ಅಲೋ ಮಾಡಿರೋದು ಕೇವಲ 25% ಕೋಟೆ ಒಳಗಿನ ಪ್ರದೇಶ ನೋಡಲಿಕ್ಕೆ. ಆದರೆ ಇನ್ನುಳಿದ ಅನೇಕ ಸ್ಥಳಗಳಿಗೆ ನಮಗೆ ಹೋಗಲಿಕ್ಕೆ ಆಗೋದೇ ಇಲ್ಲ ಮತ್ತು ಅಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಕೂಡ ಇಲ್ಲ. ನಾವು ನೋಡ್ತಿರ್ತಕ್ಕಂಥ ದುಂಡಾದ ಕಲ್ಲಿನ ಆಕೃತಿಗಳೇನಿದೆ ಇದು ರಾಜರ ಮನೆತನಗಳಿಗೆ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡ್ತಿದ್ದಂಥ ಸಂಗ್ರಹಗಾರಗಳು. ಸ್ನೇಹಿತರೆ, ಈಗ ನೋಡ್ತಿರ್ತಕ್ಕಂಥ ಸ್ಥಳದಲ್ಲೇ ಹಿಂದಿನ ಕಾಲದಲ್ಲಿ ರಾಜರ ಮನೆ ಇದ್ವಂತೆ. ಆದರೆ ಅದು ಈಗ ಸಂಪೂರ್ಣವಾಗಿ ನಾಶವಾಗಿದೆ. ಮತ್ತು ನಾವಿಲ್ಲೇನು ಉದ್ದದ ಕಲ್ಲಿನ ಕಂಬಗಳನ್ನು ನೋಡ್ತಾ ಇದ್ದೀವಿ, ಇಲ್ಲಿ ಆನೆಗಳನ್ನು ಕಟ್ಟಿ ಹಾಕ್ತಾ ಇದ್ರಂತೆ. ಗೆಳೆಯರೇ, ಇದೇ ಗೋಪಾಲಸ್ವಾಮಿ ದೇವಸ್ಥಾನ. ಕೋಟೆಯ ಎತ್ತರವಾದ ಪ್ರದೇಶದಲ್ಲಿ ವಿಶಾಲವಾದಂತಹ ಗೋಪಾಲಸ್ವಾಮಿ ದೇವಸ್ಥಾನವನ್ನು ಅರಮನೆಯ ಮುಂಭಾಗಕ್ಕೆ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಸುಂದರವಾದ 7 ಅಡಿ ಎತ್ತರದ ಗೋಪಾಲಸ್ವಾಮಿ ವಿಗ್ರಹವಿದೆ. ಆದರೆ ಮಧ್ಯಾಹ್ನ ಸಮಯ ಆಗಿದ್ದರಿಂದ ಪೂಜೆ ಮುಗಿಸಿ ಬಾಗಿಲು ಹಾಕಿದ್ದಾರೆ. ದೇವಸ್ಥಾನದಲ್ಲಿಯೇ ರಾಜಮನೆತನದವರು ಪೂಜೆಯನ್ನು ಸಲ್ಲಿಸ್ತಿದ್ರಂತೆ. ಹಾಗೂ ಇಲ್ಲಿನ ದೇವಸ್ಥಾನದ ನೃತ್ಯ ಮಂಟಪದಲ್ಲಿ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ರು. ಇದಿಷ್ಟು ಸ್ನೇಹಿತರೆ ಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ಹೊಂಡಕ್ಕೆ ಸೇರಿದಂತಹ ಮಾಹಿತಿ. ಈಗ ನಾವು ಕೋಟೆಯನ್ನು ಇಳಿದು ಕೆಳಗಡೆ ಬಂದಿದ್ದೇವೆ. ಕೋಟೆ ಒಳಗೆ ಪ್ರವೇಶ ಮಾಡಿದಾಗ ಮದ್ದು ಬೀಸುವ ಕಲ್ಲಿಗೆ ಹೋಗುವ ಜಾಗದಲ್ಲಿ ಈ ಸ್ಥಳ ಬರುತ್ತೆ. ಇಲ್ಲಿ ಉದ್ಯಾನವನ ಹಾಗೂ ವಿಶ್ರಾಂತಿ ಸ್ಥಳಗಳನ್ನು ನಿರ್ಮಿಸಿದ್ದಾರೆ. ಈ ಜಾಗದಿಂದಲೇ ನಾವು ಕೋಟೆಯ ಒಳಗಿನ ಕಾರಾಗೃಹ ಅಥವಾ ಜೈಲನ್ನು ನೋಡಬಹುದು. ಆದರೆ ನಮಗೆ ಅಲ್ಲಿಗೆ ಹೋಗೋಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಹಾಗಾಗಿ ಹೊರಗಡೆ ಬಂದಿದ್ದೇವೆ. ಇನ್ನೂ ಮುಗ್ದಿಲ್ಲ, ಇಂಪಾರ್ಟೆಂಟ್ ಪ್ಲೇಸ್ನ ತೋರಿಸ್ತೀನಿ. ಕೋಟೆಯ ಎಂಟ್ರಿ ಪಾಯಿಂಟ್ಗಳಾದ ರಂಗಯ್ಯನ ಬಾಗಿಲು ಮತ್ತು ಆನೆ ಬಾಗಿಲನ್ನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇದೇ ಕೋಟೆಗೆ ಎಂಟ್ರಿ ಪಾಯಿಂಟ್ ಆಗಿರತಕ್ಕಂಥ ರಂಗಯ್ಯನ ಬಾಗಿಲು. ಈಗ ನಿಮಗೆ ಈ ಜಾಗದ ಬಗ್ಗೆ ಸ್ವಲ್ಪ ಮಾಹಿತಿ ಬಂತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇದೇ ಆನೆ ಬಾಗಿಲು. ಇದು ಕೂಡ ಕೋಟೆಗೆ ಒಂದು ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಹಾಯ್, ನಮಸ್ತೆ. ಚಿತ್ರದುರ್ಗ ಕೋಟೆಗೆ ಬ್ರದರ್ ಬಂದಿದ್ರು. ಇದೆಲ್ಲ ಹೊಸ ವಿಡಿಯೋ ಬರ್ತೈತೆ ಅಂತ ನೋಡ್ತಾ ಇದ್ರ. ಏನು ನೋಡಿ, ಇದು ನಮ್ಮ ಬ್ರದರ್ದೆ. ಆದರೆ ರಾಕ್ ದೇವ್ ಲಾಸ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಅದೇ. ಇವನ್ನ ಮಾಡ್ಕೊಂಡು ಚೆನ್ನಾಗಿ ಒಳ್ಳೆ ಕಂಟೆಂಟ್ ಆಗ್ತಾಯಿದ್ರೆ. ಇದನ್ನೆಲ್ಲ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.